ನಮಸ್ತೆ ಎಲ್ಲರಿಗೂ. ನಾನು ರುಕ್ಮಿಣಿ. ಇವತ್ತೊಂದು ಆರೋಗ್ಯಕರವಾದಂಥ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಎಲ್ಲ ಕಾಳುಗಳನ್ನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಆರೋಗ್ಯನೂ ಚೆನ್ನಾಗಿರುತ್ತೆ, ಜೊತೆಗೆ ತೂಕ ಕೂಡ ಕಡಿಮೆ ಮಾಡ್ಕೋಬೋದು. ಆದಷ್ಟು ಸಮ ಪ್ರಮಾಣದಲ್ಲಿ ಕಾಳುಗಳನ್ನೆಲ್ಲ ಯೂಸ್ ಮಾಡಿ ತುಂಬ ಹೆಲ್ದಿಯಾಗಿ ಮತ್ತು ಸೂಪರಾಗಿ ಮತ್ತು ಸೂಪರ್ ಟೇಸ್ಟಿಯಾಗಿ ಕೂಡ ದೋಸೆನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ. ಪಾತ್ರೆಗೆ ಒಂದೇ ಒಂದು ಸಮ ಪ್ರಮಾಣದಲ್ಲಿ ಎಲ್ಲ ಬೇಳೆಕಾಳುಗಳನ್ನು ಸೇರಿಸ್ಕೊಳ್ತೀನಿ. ಹಾಗಾಗಿ 1 ಕಪ್ಪು ನಾನಿಲ್ಲಿ ಕಡಲೆ ಬೀಜ, ಆಮೇಲೆ 1/4 ಕಪ್ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಅಷ್ಟು ಕಡಲೆಬೇಳೆನ ಕಮ್ಮಿನೇ ಯೂಸ್ ಮಾಡಿ. ಆಮೇಲೆ ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಉದ್ದಿನಬೇಳೆ, ಜೊತೆಗೆ 1 ಕಪ್ ಆಗೋಷ್ಟು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಬೇಳೆ ಕೂಡ ತೊಗೋಬೋದು. ಆಮೇಲೆ 1 ಕಪ್ ಆಗೋಷ್ಟು ತೊಗರಿಬೇಳೆ, ಇದ್ರ ಬದಲಿಗೆ ಮೈಸೂರು ಬೇಳೆ ಕೂಡ ಯೂಸ್ ಮಾಡ್ಬೋದು. ಜೊತೆಗೆ 1 ಕಪ್ ಆಗೋಷ್ಟು ಸಬ್ಬಕ್ಕಿ ಕೂಡ ಯೂಸ್ ಮಾಡಿದ್ದೀನಿ. ಇದೇ ರೀತಿ ಅದೇ ಕಪ್ಪಲ್ಲಿ ನಾನಿಲ್ಲಿ 2 ಕಪ್ ಆಗೋಷ್ಟು ನಾನು ಡಿಪೋ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಬೇಡ ಅನ್ನೋರು 1 ಕಪ್ ಕೂಡ ಅಕ್ಕಿನ ಇಲ್ಲಿ ಯೂಸ್ ಮಾಡ್ಕೊಬೋದು. ತುಂಬಾನೇ ಚೆನ್ನಾಗಿ ಕೂಡ ಬರುತ್ತೆ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತೆ ಯೂಸ್ ಮಾಡಿದ್ದೀನಿ. ನೋಡಿ, ಇಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು 7ರಿಂದ 8 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಬೇಳೆಕಾಳಲ್ಲೆಲ್ಲ ಗಲೀಜಿರುತ್ತಲ್ಲ, ಪೌಡ್ರ್ ಥರ. ಹಾಗಾಗಿ ನೀಟಾಗಿ ಇದನ್ನ 7ರಿಂದ 8 ಬಾರಿ ಚೆನ್ನಾಗಿ ತೊಳ್ಕೊಂಡು ತಗೊಳ್ತೀನಿ. ನೋಡಿ, ತೊಳ್ಕೊಂಡು ತೊಗೊಂಬಂದಿದ್ದೀನಿ ಕೂಡ, ಇವಾಗ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ತಪ್ಪಲೆಯಲ್ಲಿ 3/4 ಭಾಗದಷ್ಟು ನೀರು ಹಾಕ್ಕೊಳ್ತೀನಿ. ಯಾಕೆಂದರೆ ಒಂದು 8 ಅವರ್ ಇದನ್ನು ನೆನೆಸ್ಬೇಕು. ಹಾಗಾಗಿ ಚೆನ್ನಾಗಿ ಅಳ್ಕೊಳ್ಳುತ್ತೆ ಇದು. ಹಾಗಾಗಿ ನೀರನ್ನ ಸ್ವಲ್ಪ ಜಾಸ್ತಿನೇ ಹಾಕಿ ನೀಟಾಗಿ ನೋಡಿ ಕೈಯಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ನಾನು ಒಂದು 8 ಅವರ್ ಇದನ್ನು ನೆನೆಯಕ್ಕೆ ಬಿಡ್ತೀನಿ. ಬೇಳೆಕಾಳು ಆಗಿರೋದ್ರಿಂದ ಆದಷ್ಟು 8 ಅವರ್ ಅಂತೂ ನೆನೆಸ್ಕೊಳ್ಳೇಬೇಕು. ಆಗಲೇ ಬೇಳೆ ತುಂಬ ಚೆನ್ನಾಗಿ ನೆನ್ಕೊಳ್ಳುತ್ತೆ ಕಾಳುಗಳೆಲ್ಲ. ನೋಡಿ, 8 ಅವರ್ ಆದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಮತ್ತು ಅಳ್ಕೊಂಡಿದೆ ಕೂಡ. ಅರ್ಧ ಪಾತ್ರೆ ಇದು 3/4 ಪಾತ್ರೆ ಆಗೋಷ್ಟು ಆಗಿದೆ ನೋಡಿ. ಈ ರೀತಿ ಚೆನ್ನಾಗಿ ಬೇಳೆಗಳೆಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ನೆನಿಬೇಕು. ಈಗ ಇದನ್ನ ಮತ್ತೆ ನೀಟಾಗಿ ಶೋಧಿಸ್ಕೊಳ್ತೀನಿ. ಇನ್ನೂ 1-2 ಸಲ ತೊಳೆದು ನಾನು ಶೋಧಿಸ್ಕೊಂಡು ತೊಗೊಂಡಿದ್ದೀನಿ ನೀರನ್ನೆಲ್ಲ. ನೋಡಿ, ಇವಾಗ ಇದನ್ನ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1-2 ಸ್ಟೆಪ್ಪಲ್ಲಿ ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರ್ಧ ಭಾಗದಷ್ಟು ನಾನು ಎಲ್ಲ ಕಾಳುಗಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಆಮೇಲೆ ಒಂದು 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಲೈಟಾಗಿ ಟೇಸ್ಟ್ ಇರಲಿ ಅನ್ನೋ ಕಾರಣಕ್ಕಾಗಿ. ಆಮೇಲೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿ. ಇಷ್ಟನ್ನು ಸೇರಿಸ್ಕೊಂಡು ನೀರು ಹಾಕಿ ಇದನ್ನು ಸಣ್ಣಕ್ಕೆ ರುಬ್ಕೊಂಬರ್ತೀನಿ. ನೋಡಿ, ಸಣ್ಣ ರುಬ್ಕೊಂಡಿದ್ದೀನಿ ಕೂಡ. ಈ ರೀತಿ ರುಬ್ಕೋಬೇಕು. ಈ ರೀತಿ ಸಣ್ಣ ರುಬ್ಬೇಕಂದ್ರೆ ನಾವು ಬೇಳೆ ಕಾಳುಗಳನ್ನೆಲ್ಲ 8 ಅವರ್ ಅಂತ ನೆನೆಸ್ಕೊಳ್ಳೇಬೇಕು. ಆಗಲೇ ಅದು ಚೆನ್ನಾಗಿ ನೆಂದಿರುತ್ತೆ. ಹಾಗೆ ರುಬ್ಬಕ್ಕೂ ಕೂಡ ನಮಗೆ ಸಹಾಯ ಆಗುತ್ತೆ. ಈಗ ಅದನ್ನೆಲ್ಲ ತೆಗೆದು ನೋಡಿ ಒಂದು ಪಾತ್ರೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಒಂದು ಸ್ಟೆಪ್ಪು ಉಳಿದಿರೋದನ್ನು ಕೂಡ ಸೇರಿಸ್ಕೊಂಡು ರುಬ್ಕೊಂಡು ತೊಗೊಳ್ತಾ ಇದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಜೊತೆಗೆ ಜಾರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದು ಕೂಡ ತೊಳೆದು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಇದಾಗಿದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಕೂಡ ಸೇರಿಸ್ಕೊಂಡು 1ರಿಂದ 2 ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ರುಬ್ಕೊಂಡು ಇನ್ಸ್ಟೆಂಟಾಗಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸೋಡಾ ಏನು ಯೂಸ್ ಮಾಡ್ತಾ ಇದ್ದಿಲ್ಲ. ಆದಷ್ಟು ಹೆಲ್ದಿ ಆಗಿರೋದ್ರಿಂದ ಸೋಡಾ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಮುಚ್ಚಿಟ್ಟು ಹಂಚು ಕಾಯೋವರೆಗೂ ಇದನ್ನು ಮುಚ್ಚಿಟ್ಕೊಳ್ಳೋಣ. ಡೈರೆಕ್ಟಾಗೆ ಮಾಡ್ಕೋಬೋದು, ನೆನೆಸ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಈಗ ನೋಡಿ, ಹಂಚು ಕೂಡ ಕಾದಿತ್ತು. ನೀರು ಹಾಕಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ದೋಸೆಗಳನ್ನ ಮಾಡ್ಬೇಕಾದ್ರೆ ನಾವು ಇದೇ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ. ನೀಟಾಗಿ ಹಂಚನ್ನೆಲ್ಲ ಒರೆಸ್ಕೊಂಡಾದ್ಮೇಲೆ ನೋಡಿ, ಒಂದೇ ಒಂದು ಚಮಚ ಹಿಟ್ಟನ್ನ ದೋಸೆ ಹಂಚ್ ಮೇಲೆ ಬಿಟ್ಕೊಂಡು ನಿಧಾನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೆಲ್ಲ ಇಟ್ಕೋಬೇಡಿ, ಇಲ್ಲಾಂದರೆ ಹಿಟ್ಟು ಚಮಚಕ್ಕೆಲ್ಲ ಅಂಟ್ಕೊಂಡ್ಬಿಡುತ್ತೆ. ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ, ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಬೇಕಂದರೆ ನೀವು ಇಲ್ಲಿ ತುಪ್ಪ ಇಲ್ಲ ಬೆಣ್ಣೆ ಎಣ್ಣೆ ಏನು ಬೇಕಾದ್ರೂ ಯೂಸ್ ಮಾಡ್ಬೋದು. ಹೆಲ್ದಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಲೈಟಾಗಿ ಎಣ್ಣೆ ಯೂಸ್ ಮಾಡಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಅಷ್ಟೇ ಎಣ್ಣೆ ಹಾಕಿದ್ದೀನಿ. ಹಾಕ್ಕೊಂಡು ಮುಚ್ಚಿ ಒಂದೇ 1 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ, ಸೂಪರಾಗಿ ಬೆಂದಿದೆ. ಇವಾಗ ಇದನ್ನು ಉಲ್ಟಾ ಮಾಡಿಕೊಂಡು ಇನ್ನೊಂದು ಅರ್ಧ ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಬೇಡ ಅನ್ನೋರು ಡೈರೆಕ್ಟಾಗಿ ಕೂಡ ಮಾಡ್ಕೊಬೋದು. ಉಲ್ಟಾ ಮಾಡಿ ಬೇಯಿಸೋ ಅವಶ್ಯಕತೆ ಕೂಡ ಇಲ್ಲ. ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತೇಳಿ. ಆರೋಗ್ಯಕರವಾದಂಥ ದೋಸೆ ಮತ್ತು ತೂಕ ಕಮ್ಮಿ ಮಾಡೋಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ನೋಡಿ, ಇಷ್ಟೇ ಇದು. ಇನ್ನೂ ಒಂದು ಕೂಡ ಅದೇ ರೀತಿ ಹಾಕಿ ನಾನು ತೋರಿಸ್ತೀನಿ. ಹಂಚಿಗೆ ಮತ್ತೆ ನೀರು ಕೂಡ ಹಾಕಿ ನೀಟಾಗಿ ಒರೆಸ್ಕೊಳ್ತೀನಿ. ಒರೆಸ್ಕೊಂಡು ಮತ್ತೆ ಇನ್ನೊಂದು ದೋಸೆ ಕೂಡ ಬಿಟ್ಕೊಳ್ಳೋಣ. ಅದೇ ರೀತಿ ನಾವು ಒಂದು ದೋಸೆ ಮಾಡಬೇಕಾದ್ರೂ ಇದೇ ಸ್ಟೆಪ್ ಫಾಲೋ ಮಾಡಿದ್ರೆ ದೋಸೆ ಕೂಡ ಚೆನ್ನಾಗಿ ಹಂಚಿಂದ ಎದ್ದೊಳುತ್ತೆ, ಚೆನ್ನಾಗಿ ಕೂಡ ಬರುತ್ತೆ.
ಹಂಚು ಯಾವುದೇ ಕಾರಣಕ್ಕೂ ತುಂಬ ಬಿಸಿ ಇಟ್ಕೊಳಕ್ಕೆ ಹೋಗಬಾರ್ದು. ಬಿಸಿ ಇಟ್ಕೊಂಡ್ರೆ ಹಿಟ್ಟನ್ನ ಸ್ಪ್ರೆಡ್ ಮಾಡೋಕ್ಕಾಗೋದಿಲ್ಲ, ಎಲ್ಲ ಅಂಟ್ಕೊಬಿಡತ್ತೆ ಚಮಚಕ್ಕೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ನೋಡಿ, ಇನ್ನೊಂದು ದೋಸೆನೂ ಕೂಡ ಮಾಡ್ಕೊಂಡಿದ್ದಾಗಿದೆ, ಇವಾಗ ಹಾಕಿದ್ದಾಗಿದೆ. ಇದಕ್ಕೂ ಕೂಡ ಲೈಟಾಗಿ ಎಣ್ಣೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿ ಸೇಮ್ ಪ್ರೊಸೀಜರಲ್ಲೇ ಬೇಯಿಸ್ಕೊಂಡು ಉಲ್ಟಾ ತಿರುಗಿಸ್ಕೊಂಡು ಬೇಯಿಸ್ಕೊಂಡು ತಗೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಅಂತೇಳಿ ದೋಸೆ. ಆರೋಗ್ಯಕರವಾದಂಥದ್ದು ಕೂಡ, ಹಾಗೆ ವೆಯ್ಟ್ ಲಾಸ್ ಕೂಡ ಮಾಡ್ಕೊಬೋದು. ಇದರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು. ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು, ವೆಯ್ಟ್ ಲಾಸ್ಗಂತೂ ಇನ್ನೂ ತುಂಬಾ ಒಳ್ಳೆಯದು. ಈ ನೋಡಿ, ಬೇಳೆಕಾಳು ದೋಸೆ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ ದಯವಿಟ್ಟು ಆಡಿ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ ದೋಸೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.